ವೆಲ್ತ್ ಆಫ್ ರೆಸಿಪೀಸ್ ಆ್ಯಂಡ್ ಬ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ನಾನು ಇವತ್ತು ದೋಸೆ ಅಥವಾ ರೊಟ್ಟಿ ಅಂತ ಹೇಳ್ಬೋದು, ಈ ಓಟ್ಸಿಂದ ಮಾಡ್ತೀವಲ್ಲ ಅದನ್ನು ತೋರಿಸ್ತಾ ಇದ್ದೀನಿ. ಡಯಟ್ ಮಾಡೋರಿಗೆ ಮತ್ತು ವೆಯ್ಟ್ ಲಾಸ್ ಮಾಡೋರಿಗೆ ಒಂದು ಒಳ್ಳೆ ರೀಪ್ಲೇಸ್ ಮಾಡುವಂಥ ಒಂದು ವೆರೈಟಿ ರೆಸಿಪಿ ಇದು. ಇಲ್ಲಿ ನೋಡಿ, ಒಂದು 2 ಸ್ಪೂನ್ ರವೆ ತೊಗೊಂಡಿದ್ದೀನಿ. ಇಲ್ಲೊಂದು 4 ದೋಸೆ ಅಥವಾ ರೊಟ್ಟಿ ಏನು ಬೇಕಾದರೂ ಹೇಳ್ಬೋದು. ಚಿರೋಟಿ ರವೆ ತೊಗೊಂಡಿದ್ದೀನಿ, ಒಂದು 2 ಸ್ಪೂನು. ನೀರು ಹಾಕಿ ಎಷ್ಟು ಬೇಕೋ ನೆನೆಯೋದಷ್ಟು ನೀರು ಹಾಕಿ ಇಟ್ಟಿದ್ದೀನಿ ಇಲ್ಲಿ ನೋಡಿ. ಸೊ ಒಂದು 2-3 ನಿಮಿಷ ನಾವು ಬೇರೆದೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಇದು ನೆನೀತಾ ಇರುತ್ತೆ. ನಾನಿಲ್ಲಿ ಓಟ್ಸ್ಗೆ ಬೇಕಾಗಿರೋಂಥ ಸದಲ ತೊಗೊಂಡಿದ್ದೀನಿ. ಇದು ಓಟ್ಸ್, ಇದು ನೆನೆಸಿರೋ ಅಂಥ ರವೆ 2 ಸ್ಪೂನ್ ನೆನೆಸಿದ್ನಲ್ಲ ಅದು. ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ. ಇಲ್ಲಿ ಜೀರಿಗೆ ಒಂದು 4 ಕಾಳು, ಒಂದು ಅರ್ಧ ಸ್ಪೂನ್ ಅಂತ ಹೇಳ್ಬೋದು, ಒಂದು 2 ಈರುಳ್ಳಿ, ಒಂದು ಟೊಮೆಟೊ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು. ನಾನು ಹೇಳಿದ್ನಲ್ಲ, ಇಲ್ಲೊಂದು 4 ದೋಸೆ ಅಥವಾ ರೊಟ್ಟಿ ಅಂತ ಹೇಳ್ಬೋದು, ಏನು ಬೇಕಾದರೂ ನೋಡಿ ಕರೀರಿ. ಸೊ ಇಲ್ಲಿ ನಾನು ನನ್ನ ಕೈಯಲ್ಲಿ ಒಂದು ಮುಷ್ಟಿಯಷ್ಟು, ಒಂದೂವರೆ ಮುಷ್ಟಿಯಷ್ಟು ಓಟ್ಸ್ ಹಾಕೋತಾ ಇದ್ದೀನಿ ರವೆಗೆ. ನಾನಿದು ಯಾವುದೂ ರುಬ್ತಾ ಇಲ್ಲ ನಾನು. ಸೊ ನೋಡ್ತಾ ಇರಿ ಯಾವ ರೀತಿ ಮಾಡ್ತೀನಿ ಅಂತ. ಸೊ ಓಟ್ಸ್ ಕೂಡ ಮುಳುಗೋ ಅಷ್ಟು ನೀರು ಹಾಕಿ ನೆನೆಸ್ತಾ ಇದ್ದೀನಿ. ಏನು ಜಾಸ್ತಿ ನೆನಿಬೇಕಾಗಿಲ್ಲ, ತವಾ ಕಾಯೋ ಅಷ್ಟು ನೆನೆದ್ರೆ ಸಾಕು, ಚೆನ್ನಾಗೇ ಬರುತ್ತೆ. ರುಬ್ಬೋದೆಲ್ಲ ಅವಶ್ಯಕತೆ ಇಲ್ಲ ಇದಕ್ಕೆ. ಎಲ್ಲ ಒಂದಾದ್ಮೇಲೆ ಒಂದಿದು ನಾವು ನೆನೆಸಿದ್ವಲ್ಲ ಅದಕ್ಕೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಜೀರಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಸೊ ಈ ಓಟ್ಸಲ್ಲಿ ನಾವು ಎಷ್ಟೋ ರೀತಿಯ ಅಡುಗೆಗಳನ್ನ ಬಗೆ ಮಾಡ್ಬೋದು. ಈರುಳ್ಳಿದು ಹೇಳಿದ್ನೆಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅಂತ, ಅದು ಕೊತ್ತಂಬರಿ ಸೊಪ್ಪು, ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ. ಸೊ ಓಟ್ಸಲ್ಲಿ ನಾವು ಬೇಕಾದಷ್ಟು ಥರ ವೆರೈಟಿ ಅಡುಗೆಗಳನ್ನ ಮಾಡ್ಬೋದು. ಕಿಚಡಿ ಮಾಡ್ಬೋದು, ಪೊಂಗಲ್ ಮಾಡ್ಬೋದು, ಉಪ್ಪಿಟ್ಟು ಮಾಡ್ಬೋದು, ಬಿಸಿಬೇಳೆ ಬಾತ್ ಮಾಡ್ಬೋದಲ್ವಾ. ಸೊ ಇವತ್ತು ನಾನು ಇಲ್ಲಿ ದೋಸೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅದು ಚಿಕ್ಕದು ಹಿಡಿಲಿಲ್ಲ, ಅದಕ್ಕೆ ದೊಡ್ಡದಕ್ಕೆ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಏನು ನೀರು ಹಾಕ್ಕೊಳ್ಳೋಕೆ ಹೋಗಬೇಡಿ, ಕನ್ಸಿಸ್ಟೆನ್ಸಿ ನೋಡಿ. ಸ್ವಲ್ಪ ರೊಟ್ಟಿ ತಟ್ಟಂಗೂ ಆಗಬೇಕು, ದೋಸೆ ಇದು ಮಾಡೋಂಗೂ ಆಗಬೇಕು. ತುಂಬ ತೆಳುಗೆ ಮಾಡ್ಕೊಳ್ಳೋಕೆ ಹೋಗ್ಬಾರ್ದು, ಇದು ತವಾ ಕಾಯ್ದಿದೆ. ಸೊ ಅದ್ರ ಮೇಲೆ ಒಂಚೂರು ತುಪ್ಪ ಹಾಕ್ಕೊಳ್ಳಿ. ಸ್ವಲ್ಪ ದಪ್ಪಕ್ಕೆ ಮಂದಕ್ಕೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ತೆಳು ಮಾಡಬಾರ್ದು, ಇದನ್ನು ಕಿತ್ತೋಗ್ಬಿಡುತ್ತೆ ತೆಳು ಮಾಡಿಕೊಂಡ್ರೆ. ಸೊ ನಾವು ಬೈಂಡಿಂಗ್ಗೆ ಒಂದು 2 ಸ್ಪೂನ್ ರವೆ ಹಾಕಿದ್ದೀವಿ ಅಷ್ಟೇ. ನೋಡಿ, ಸುಮ್ಮನೆ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ ಅಷ್ಟೇ ಸಾಕು. ತುಂಬ ತೆಳು ಮಾಡ್ತೀನಿ ಅಂತ ಹೋದರೆ ತೆಳು ಮಾಡಿದ್ರು ಅದೇನು ಚೆನ್ನಾಗಿರಲ್ಲ, ದಪ್ಪಕ್ಕಿದ್ರೆ ಚೆಂದ. ಎಲ್ಲ ತರಕಾರಿ ಹಾಕಿರ್ತೀವಲ್ಲ, ಸೊ ಅದರಿಂದ ನಾನು ಹಿಂಗೆ ತಟ್ತಾ ಇದ್ದೀನಲ್ಲ, ಅದಕ್ಕೆ ನಾನು ದೋಸೆ ಅಥವಾ ರೊಟ್ಟಿ ಏನು ಬೇಕಾದರೂ ಹೇಳ್ಬೋದು ಅಂತ ಹೇಳ್ತಾ ಇದ್ದೀನಿ. ಸ್ವಲ್ಪ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ನಿಧಾನಕ್ಕೆ ಬೇಯಿಸಬೇಕು. ಈ ಕ್ಯಾಪ್ಸಿಕಮ್ಮು, ಟೊಮೆಟೊ, ಈರುಳ್ಳಿ ಎಲ್ಲ ಬೇಯಬೇಕಲ್ಲ. ಹೈ ಫ್ಲೇಮ್ ಆಗಿಬಿಟ್ರೆ ಸೀದಂಗೆ ಆಗಿಬಿಡುತ್ತೆ. ಅದರಿಂದ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಮಾಡ್ಕೊಬೋದು. ಈ ಬ್ಯಾಚುಲರ್ಸು, ಬಿಗಿನರ್ಸ್ಗೆ ಎಲ್ಲರೂ ನೋಡಿ ಇದೊಂದು ಪ್ರಯತ್ನ ಮಾಡ್ಬೋದು. ಈ ಓಟ್ಸಿಂದ ಚೆನ್ನಾಗಿ ಬರುತ್ತೆ. ಬರೀ ಹಾಲ್ಗೂ ಹಾಕ್ಕೊಂಡು ತಿನ್ನೋದಕ್ಕಿಂತ ಈ ಥರ ವೆರೈಟಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಈ ಓಟ್ಸ್ ಹಾಲ್ಗೂ ಹಾಕ್ಕೊಂಡು ಕುಡಿತಾರಲ್ವಾ, ಸೊ ಅದಕ್ಕಿಂತ ಈ ಥರ ರೊಟ್ಟಿನೋ ದೋಸೆನೋ ಎಲ್ಲ ಮಾಡಿಕೊಂಡ್ರೆ ತರಕಾರಿ ತಿನ್ನಂಗೂ ಆಗುತ್ತೆ, ಒಂದು ಬ್ರೇಕ್ಫಾಸ್ಟ್ ವೆರೈಟಿನೂ ಆಗುತ್ತೆ, ಡಯೆಟ್ಗೂ ಆಗುತ್ತೆ, ವೆಯ್ಟ್ ಲಾಸ್ಗೂ ಆಗುತ್ತೆ. ಜಾಸ್ತಿ ಕಾರ್ಬ್ಸ್ ಇರಲ್ವಲ್ಲ ಇದರಲ್ಲಿ, ಕಾರ್ಬೋಹೈಡ್ರೇಟ್ಸು. ಅದರಿಂದ ಒಂದು ಡಯೆಟ್ಗೆ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಟ್ರೈ ಮಾಡಿ ನೀವು ಒಂದು ಸತಿ. ಸೊ ಅಡುಗೆ ಶುರು ಮಾಡ್ತಾರಲ್ಲ ಕಲಿಯೋದಕ್ಕೆ, ಅವ್ರಿಗೆಲ್ಲ ಒಂದು ಉಪಯುಕ್ತವಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ರೆಸಿಪಿ. ಈ ಥರ ನಿಧಾನಕ್ಕೆ ಬೇಯಿಸ್ಬೇಕಷ್ಟೇ, ಸ್ವಲ್ಪ ಟೈಮ್ ತೊಗೊಳುತ್ತೆ. ತುಂಬ ಫ್ಲೇಮ್ ಎತ್ಬಿಟ್ರೆ ಬೇಯಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿದೆ ನೋಡಿ. ಕಂದು ಬಣ್ಣವರೆಗೆ ನಿಧಾನ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ತವಾ ಎಲ್ಲ ಸ್ವಲ್ಪ ಮಂದಕ್ಕಿರಬೇಕು, ತಿಕ್ಕಾಗಿರಬೇಕು ತವಾ. ಸೊ ತೆಳುದ್ರಲ್ಲಿ ಮಾಡೋಕ್ಕೆ ಹೋಗ್ಬಾರ್ದು, ಇಂಥದ್ದೆಲ್ಲ ತುಂಬ ಬೇಗ ಸೀದ್ಬಿಡುತ್ತೆ. ಸೊ ಮತ್ತೊಂದು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಎಣ್ಣೆ ಅಥವಾ ತುಪ್ಪ ಹಾಕ್ಕೊಳ್ಳಿ ತವ ಮೇಲೆ. ಸೊ ಇದಕ್ಕೆ ಚಟ್ನಿ ಏನೂ ಬೇಕಾಗೇ ಇಲ್ಲ, ಎಲ್ಲ ಹಾಕಿರ್ತೀವಲ್ಲ, ಸೊ ಚೆನ್ನಾಗೇ ಇರುತ್ತೆ. ಸೊ ಖಾರ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ನೀವು. ನಾನಿಲ್ಲಿ ಕ್ಯಾಪ್ಸಿಕಮ್ಮೇ ಸಾಕು ಅಂತ ಅಷ್ಟೊಂದು ಹಾಕೋಕ್ಕೆ ಹೋಗಿಲ್ಲ. ನೋಡಿ, ಈ ಥರ ಕೈಯಲ್ಲಾಗಲಿಲ್ಲ ಅಂದರೆ ಸೌಟಲ್ಲೇ ನಿಧಾನಕ್ಕೆ ಸ್ಪ್ರೆಡ್ ಮಾಡ್ಕೊಳ್ಳಿ. ನಮಗೆಲ್ಲ ಅಭ್ಯಾಸ ಇರೋದ್ರಿಂದ ಈ ಥರ ನಾವು ನೋಡ್ಕೊಂಡು ಮಾಡಬೇಕು, ಕೈ ಸುಟ್ಬಿಡುತ್ತಿಲ್ಲದ್ರೆ. ನೋಡಿ, ಈ ಥರ ನಿಧಾನಕ್ಕೆ ಸ್ಪ್ರೆಡ್ ಮಾಡ್ಕೋಬೇಕು.
ಅದ್ರ ಮೇಲೆ ಒಂಚೂರು ತುಪ್ಪನ ಎಣ್ಣೆ ಹಾಕಿ ಮುಚ್ಚಿ ಬೇಯಿಸ್ಬೇಕು ಯಾವಾಗಲೂ. ದೋಸೆ ರೊಟ್ಟಿ ಅದೆಲ್ಲ ಒಂದು ಪ್ಲೇಟ್ ಮುಚ್ಚಿ ಬೇಯಿಸ್ಬೇಕು ಯಾವಾಗಲೂ. ನೋಡಿ ಈ ಥರ ಮಾಡ್ಕೋಬೇಕು. ರುಬ್ಬೇ ಇಲ್ಲ ನೋಡಿ ನಾವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತಷ್ಟು ರೆಸಿಪಿ ಚಾನಲ್ಲಿದೆ, ಬಿಡುವಾಗಿದ್ದರೆ ಹೋಗಿ ನೋಡಿ. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ಚಟ್ನಿ ಪುಡಿ ಜೊತೆ ಸರ್ವ್ ಮಾಡಿದ್ದೀನಿ ನೋಡಿ. ನೀವು ಹಾಗೆ ಕೂಡ ತಿನ್ಬೋದು, ಇಲ್ಲ ತುಪ್ಪದಲ್ಲಿ ಕೂಡ ತಿನ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.